ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನಲ್ಲಿ ಇದುವರೆಗೂ ಕೂಡ ನಡೆಯಬಾರದಂಥ ಒಂದು ಘಟನೆಯನ್ನು ಈ ವಾರ ಅಥವಾ ಈ ವರ್ಷ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಡೆದೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದುವರೆಗೂ ಕೂಡ ಯಾವ ಸೀಸನಲ್ಲೂ ಕೂಡ ಬಂದ ದಿನವೇ ಅಥವಾ ಮೊದಲನೇ ದಿನವೇ ಎಲಿಮಿನೇಟ್ ಆಗಿರ್ತಕ್ಕಂತಹ ಘಟನೆ ಎಲ್ಲಿಯೂ ಕೂಡ ಇರಲಿಲ್ಲ. ಬದಲಿಗೆ ಈ ವರ್ಷ ಆ ಒಂದು ಘಟನೆಯನ್ನು ಬಿಗ್ ಬಾಸ್ ಮಾಡಿದೆ ಅಥವಾ ಆ ಒಂದು ಬಿಗ್ ಬಾಸ್ ಸೀಸನ್ 12 ಹೆಸರಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ರಕ್ಷಿತಾ ಕರಾವಳಿ ಮೂಲದ ಯುವತಿ, ತನ್ನದೇ ಆದಂಥ ಒಂದಿಷ್ಟು ಹಾಸ್ಯದ ಮೂಲಕ ಅಥವಾ ಒಂದಿಷ್ಟು ತೊದಲು ಭಾಷೆಯ ಮೂಲಕವೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಯುವತಿ. ಸೊ ಫೈನಲ್ ಆಗಿ 3 ಜನ ಉಳ್ಕೊಂಡಿರ್ತಾರೆ ಬಿಗ್ ಬಾಸ್ ಮನೆಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ. ಜಂಟಿ ಮತ್ತು ಒಂಟಿ ಈ ಎರಡರಲ್ಲೂ ಕೂಡ ಇಲ್ಲದಿರುವಂಥ 3 ಜನ ಉಳ್ಕೊಂಡಿರ್ತಾರೆ. 3 ಜನರಲ್ಲಿ ಒಬ್ಬರನ್ನ ಮನೆಗೆ ಕಳಿಸೋದಕ್ಕೆ ಬಿಗ್ ಬಾಸ್ ರೆಡಿ ಆಗಿರ್ತಾರೆ. ರೆಡಿ ಆದಂಥ ಸಂದರ್ಭದಲ್ಲಿ ಆಯ್ಕೆಯನ್ನು ಸ್ಪರ್ಧಿಗಳಿಗೆ ಬಿಟ್ಟಿರ್ತಾರೆ. ಎಲ್ಲ ಸ್ಪರ್ಧಿಗಳು ಸೇರಿಕೊಂಡು ರಕ್ಷಿತಾಳ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಮನೆಯಿಂದ ಹೊರಗಡೆ ಕಳಿಸಲಾಗುತ್ತೆ. ಸೊ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ವಿ ಅಂತಂದರೆ, ಸುಮ್ಮನೆ ಒಂದು ತಮಾಷೆ ಮಾಡ್ತಾ ಇರ್ಬೋದೇನೋ, ಈ ರೀತಿಯಾಗಿ ಎಲಿಮಿನೇಟ್ ಮಾಡೋ ರೀತಿಯಲ್ಲಿ ಒಂದು ಸರ್ಪ್ರೈಸ್ ಏನಾದರೂ ಕೊಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬದಲಿಗೆ ವಾಹಿನಿಯವರೇ ಈಗಾಗಲೇ ಇದರ ಬಗ್ಗೆ ಆಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ತಮ್ಮದೇ ವಾಹಿನಿಯಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಆಗಿರುವ ಕಾರಣದಿಂದಾಗಿ, ಇದು ಆಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುವ ಕಾರಣದಿಂದ ಮತ್ತೆ ವಾಪಸ್ ಬರುವಂಥ ಅವಕಾಶ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿಯೂ ಕೂಡ ಎಲಿಮಿನೇಟ್ ಅಂತ ಅನೌನ್ಸ್ಮೆಂಟ್ ಆದಮೇಲೆಯೂ ಕೂಡ ಏನಾದರೂ ಒಂದು ಸರ್ಪ್ರೈಸ್ ಕೊಡಬಹುದಾ ಎಲ್ಲಾದರೂ ಒಂದು ಮೂಲೆಯಿಂದ ಅಂತ ಕೆಲವೊಂದು ಕಡೆ ಅನಿಸ್ತಾ ಇದೆ, ಗೊತ್ತಿಲ್ಲ. ಬದಲಿಗೆ 99% ಅವರನ್ನು ಮನೆಗೆ ಕಳುಹಿಸಿರ್ತಾರೆ. ಸೊ ಇದೊಂದು ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಆಗದೇ ಇರುವಂಥದ್ದು. ಯಾಕೆಂತಂದರೆ ಆ ಒಂದು ಸೀಸನ್, ಬಿಗ್ ಬಾಸ್ ಸೀಸನ್ಗೆ ಬರಬೇಕಂದ್ರೆ ಪಾಪ ಇವತ್ತು ಎಷ್ಟು ಕನಸುಗಳನ್ನು ಕಟ್ಕೊಂಡ್ಬಂದಿರ್ತಾರೆ. ಅಟ್ಲೀಸ್ಟ್ ಒಂದು ವಾರನಾದರೂ ಅಲ್ಲಿ ಇದ್ದು ಹೋಗಬೇಕು ಅನ್ನೋದು ಎಲ್ರಿಗೂ ಸಹಜವಾಗಿರುತ್ತೆ. ನಾನು ಬಂದ ದಿನವೇ ಮನೆಗೆ ಹೋಗ್ತೀನಿ ಅಂತ ಯಾರೂ ಕೂಡ ಅಂದ್ಕೊಂಡಿರೋದಿಲ್ಲ. ನಾವು ಸಹಜವಾಗಿ ಮೊದಲ ವಾರವೂ ಹೋಗ್ಬೋದು ಅಥವಾ 2ನೇ ವಾರವೂ ಹೋಗ್ಬೋದು, ಇರುವಷ್ಟು ದಿನ ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ಬಂದಿರ್ತಾರೆ. ಆದರೆ ಮೊದಲನೇ ದಿನವೇ ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಅವರಿಗೆ ತುಂಬ ನೋವನ್ನು ಕೂಡ ಮಾಡಿರುತ್ತೆ. ನಿಜಕ್ಕೂ ಇದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ವೀಕ್ಷಕರು ಕೂಡ ಇದರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಒಂದು ಪ್ಲ್ಯಾನ್ ಯಾಕೆ ಮಾಡ್ಕೊಂಡಿತ್ತು ಬಿಗ್ ಬಾಸ್ ಎಂಬುದೇ ಎಲ್ಲರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿ ಇರುವಂತಹದ್ದು. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೇನು ಅನಿಸುತ್ತೆ? ವಿಶೇಷವಾಗಿ ಈ ರೀತಿಯಾದಂಥ ನಿರ್ಧಾರವನ್ನು ಬಿಗ್ ಬಾಸ್ ತೆಗೆದುಕೊಂಡಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.